ಹಸುವನ್ನ ರಾಜ್ಯದ ಪ್ರಾಣಿಯನ್ನಾಗಿ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ರಾಜ ಋಷಿಗಳಿಂದ ಕಳಕಳಿಯ ಮನವಿ. ನಮ್ಮ ಸನಾತನ ಧರ್ಮದ ಹೆಗ್ಗುರುತು ಗೋಮಾತೆ. ಹಸುವನ್ನ ರಾಜ್ಯದ ಪ್ರಾಣಿಯನ್ನಾಗಿ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ರಾಜ ಋಷಿಗಳಿಂದ ಕಳಕಳಿಯ ಮನವಿ. ನಮ್ಮ ಸನಾತನ ಧರ್ಮದ ಹೆಗ್ಗುರುತು ಗೋಮಾತೆ. ಇಂತಹ ಗೋಮಾತೆಯನ್ನು ರಕ್ಷಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಗುರೂಜಿಯಿಂದ ಗೋಹತ್ಯೆ ನಿಷೇಧ ಬಲಪಡಿಸುವಂತೆ ಸಿಎಂಗೆ ನೇರ ಮಾತು. ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು. ರಾಜ ಋಷಿಯ ಕಳಕಳಿಯ ಮನವಿ ಇದು. ಗೋಹತ್ಯೆ ನಿಷೇಧವನ್ನು ವಿರೋಧಿಸುವ ಮಂದಿಗೆ ಕಾಲವೇ ಪಾಠ ಕಲಿಸುತ್ತೆ. ನೇರ ಎಚ್ಚರಿಕೆ ನೀಡಿರುವ ರಾಜ ಋಷಿ ಕಾಲಜ್ಞಾನಿ ಗುರೂಜಿ. ಇದು ಕೇವಲ ಎಚ್ಚರಿಕೆ ಅಲ್ಲ, ಪ್ರಕೃತಿ ವಿಕೋಪಗಳ ಮುನ್ನೆಚ್ಚರಿಕೆಯೂ ಹೌದು. ಡಿಕೆ ಸರ್ಕಾರದಲ್ಲೇ ಗೋಹತ್ಯೆ ನಿಷೇಧವನ್ನ ಸಂಪೂರ್ಣವಾಗಿ ಬಲಪಡಿಸಬೇಕು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಶ್ಚರ್ಯದಾಯಕ ಮನವಿ ಪತ್ರವೊಂದು ಹೋಗಿದೆ. ಬ್ಯಾನ್ ಮಾಡಿ ಅಂತ ಕೊಟ್ಟಿದ್ದು. ನಮಸ್ಕಾರ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ಸುಮಾರು ಗೋಶಾಲೆಗಳಲ್ಲಿ ಮೇವಿನ ಕೊರತೆ ಆಗ್ತಾಯಿದೆ. ದಯವಿಟ್ಟು ಈ ವರ್ಷ ಒಂದು ಮಳೆಯ ಅಭಾವದಿಂದ ಉಂಟಾದಂತಹ ಈ ಸಮಸ್ಯೆಯನ್ನು ಗೌರ್ಮೆಂಟ್ ಮುಖಾಂತರ ನಮ್ಮಂಥ ಗೋಶಾಲೆಗಳಿಗೆ ಏನಾದರೂ ಒಂದು ಯಾವುದೇ ಮುಖಾಂತರ ಆದರೂ ಕೂಡ ಸಹಾಯನ ಮಾಡ್ಬೋದು. ಅದಲ್ಲದೆ ತಾವು ತುಂಬ ಧರ್ಮ ಕರ್ಮವನ್ನು ಬಲ್ಲಂಥವರು, ಧರ್ಮನಿಷ್ಠರು, ಗುರು ಹಿರಿಯರು, ಭಕ್ತಿ ಉಳ್ಳಂಥವರು ತಮ್ಮ ಒಂದು ಕಾಲಾವಧಿಯಲ್ಲಿನೇ ಗೋಹತ್ಯೆಯನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕಂತ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಕಳಕಳಿಯಿಂದ ನಾನು ವಿನಮ್ರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೋಡ್ಬೋದು, ಕಳೆದೊಂದು 2 ತಿಂಗಳಲ್ಲಿ ಅಂದರೆ 27 ಮೇಗೆ ಮಡ್ರಾಸ್ ಹೈಕೋರ್ಟು ತಮಿಳ್ನಾಡು ಗೌರ್ಮೆಂಟಿಗೆ ಜೋಸೆಫ್ ವಿಜಯ್ ಅವರಿಗೆ ಒಂದು ಆದೇಶ ಕೊಟ್ಟಿತ್ತು. ನೀವು ಗೋಹತ್ಯೆಯನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಅಂತ ಕೊಟ್ಟಿತ್ತು. ಅದನ್ನು ಇವರು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ಸುಪ್ರೀಂ ಕೋರ್ಟಿಂದ ಗೋಹತ್ಯೆ ನಿಷೇಧ ಮಾಡುವಂಥ ಕಾಯ್ದೆಯನ್ನು ಅಡ್ಡಿಪಡಿಸಿ ರದ್ದುಗೊಳಿಸಿ ಮತ್ತೆ ಗೋಹತ್ಯೆಗೆ ಮತ್ತೊಂದು ಪ್ರಚೋದನೆ ಕೊಡುವಂಥ ಒಂದು ಕಾರ್ಯನ ಮಾಡಿದ್ದಾರೆ. ದಯವಿಟ್ಟು ಈ ಥರವಾದಂತಹ ಒಂದು ಕೃತ್ಯಗಳಿಗೆ, ಈ ಥರವಾದಂಥ ಕಾರ್ಯಗಳಿಗೆ ಯಾರೂ ಮುಂದಾಗಬಾರ್ದು. ಸೊ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಅವಧಿಯಲ್ಲಿ ಗೋಹತ್ಯೆಯನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ. ಸರ್ಕಾರದ ಮಿಕ್ಕಿದ ಭಾಗದಲ್ಲಿ ಎಲ್ಲೆಲ್ಲಿ NDA ಇದೆಯೋ, ಯಾವ ಥರ ಗೋವರ ಸಂರಕ್ಷಣೆ ರೂಲ್ಸ್ ಇದೆಯೋ, ದಯವಿಟ್ಟು ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಆ ಥರವಾದಂಥ ರೂಲ್ಸ್ ತೊಗೊಂಡು ಬನ್ನಿ. ಸುಮಾರು ಗೋರಕ್ಷಕರಿಗೆ ಮತ್ತು ನಮ್ಮಂತಹ ಈ ಗೋಶಾಲೆ ಉಳ್ಳಂಥವರಿಗೂ ಇದೊಂದು ತುಂಬ ಒಂದು ಸ್ಫೂರ್ತಿ ಆಗುತ್ತೆ, ಅದೊಂದು ಸಹಾಯ ಕೂಡ ನಮಗಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆ ಅಲ್ಪವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಅನೇಕರು ಗೋಹತ್ಯೆ ವಿಚಾರವಾಗಿ ಮಾತನಾಡ್ತಾರೆ. ಆದರೆ ರಾಜ ಋಷಿ ಗುರೂಜಿ ಅವರು ಸ್ವತಃ ಸಿಎಂಗೆ ವಿಭಿನ್ನವಾಗಿ ಪತ್ರ ಬರೆದವ್ರೆ. ಬೇರೆ ಬೇರೆ ರಾಜ್ಯದಲ್ಲಿ ಗೋಹತ್ಯೆಯನ್ನು ತಡೆಯೋದಕ್ಕೆ ಏನೇನು ಕಾಯ್ದೆಗಳಿದಾವೋ ಆ ಕಾಯ್ದೆಗಳು ನಮ್ಮ ರಾಜ್ಯದಲ್ಲೂ ಇರಬೇಕು. ಸಡಿಲಿಕೆ ಆಗಿರುವಂತಹ ಕಾನೂನುಗಳು ಮತ್ತೆ ಬಲ ಆಗಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗೋ ಆಶ್ರಮಗಳಿಗೆ ಪ್ರತ್ಯೇಕವಾದಂತಹ ಕಾಳಜಿಯನ್ನು ತೋರಿಸಬೇಕು. ಕೆಲವೊಂದಷ್ಟು ಸಂಘಟನೆಗಳಿಂದ ಆಗ್ತಾ ಇರುವಂತಹ ಗೋಹತ್ಯೆ ತಡೆಯನ್ನು ಕೂಡ ಪ್ರೋತ್ಸಾಹ ಕೊಡಬೇಕು. ಒಟ್ಟಾರೆ ಗೋ ವಧೆ ಆಗಕೂಡದು. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಿಮ್ಮಿಂದಲೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ರಾಜ ಋಷಿ ಎನ್ನುವ ಕಾಲಜ್ಞಾನಿಯ ಈ ಪತ್ರ ಡಿ ಕೆ ಶಿವಕುಮಾರ್ ಅವರ ಹೃದಯವನ್ನು ಸ್ಪರ್ಶ ಮಾಡುತ್ತೋ ಕಾದು ನೋಡಬೇಕು. ಗುರೂಜಿ ಅವರ ಈ ಗೋಹತ್ಯೆಯ ವಿಚಾರದಲ್ಲಿ ಒಂದು ಪ್ರತ್ಯೇಕವಾದಂತಹ ಕಾಳಜಿ ಇದೆ. ಅವರ ಈ ಅಭಿಯಾನ ಯಶಸ್ಸು ಕಾಣುತ್ತಾ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸ್ಪಂದಿಸ್ತಾರಾ? ಸರ್ಕಾರವೇ ಈ ಬಗ್ಗೆ ಯೋಚನೆ ಮಾಡುತ್ತಾ? ಕಾರಣ ರಾಜ ಋಷಿ ಸ್ವಾಮೀಜಿಯವರು ಈ ಹಿಂದೆ ಅನೇಕ ಭವಿಷ್ಯವನ್ನು ನುಡಿದಿದ್ರು. ಅವೆಲ್ಲವೂ ಕೂಡ ವರ್ತಮಾನದಲ್ಲಿ ಘಟಿಸಿ ಹೋಗಿದೆ. ಏನಾಗ್ತಾ ಇದೆಯೋ ಅದನ್ನೇ ಈ ಹಿಂದೆ ಹೇಳ್ತಾರೆ. ಸೊ ಈ ಎಲ್ಲವನ್ನು ಗಮನಿಸುವಾಗ ಒಂದು ತರಹದ ವಿಶೇಷವಾದಂತಹ ಭವಿಷ್ಯ, ಜೊತೆಗೆ ಅವರ ಈ ಗೋಹತ್ಯೆಯ ವಿಚಾರದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಇಡೀ ಸರ್ಕಾರದ ಜಂಘಾಬಲವನ್ನೇ ನಡುಗಿಸುತ್ತೋ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಗೋಹತ್ಯೆಯ ವಿರುದ್ಧ ಅನೇಕರು ಮಾತನಾಡಿದ್ದಾರೆ, ಆದರೆ ಎಲ್ಲೂ ಕೂಡ ಪರಿಣಾಮಕಾರಿಯಾಗಿ ಎಲ್ಲೂ ನಡೆದಿಲ್ಲ. ಸೊ ಈಗ ಕಾಲಜ್ಞಾನಿಯ ಎಂಟ್ರಿ ಆಗಿದೆ, ಕಾಲಜ್ಞಾನಿ ಮಹಾಗುರೂಜಿಗಳ ಎಂಟ್ರಿ ಆಗಿದೆ. ಇನ್ನೇನೇನಾಗುತ್ತೋ, ಸರ್ಕಾರ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡೋಣ.